ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಇವತ್ತು ಮುದ್ದೆ ಬಸ್ಸಾರು ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬರೋಣ ಬನ್ನಿ. ಹೀಗೆ ಏನೇನು ಐಟಮ್ ಬೇಕು ಅಂತ ನಾನು ತೋರಿಸ್ತೀನಿ. ಫಸ್ಟು ತೋಟದ ಸೊಪ್ಪು, ತೊಗರಿಬೇಳೆ, ಒಣಮೆಣಸಿನ್ಕಾಯಿ, ತುರಿದಿರೋ ಕೊಬ್ಬರಿ, ಹೆಚ್ಚಿರೋ ಈರುಳ್ಳಿ, 2 ಟಮಟೆ ಹಣ್ಣು, 1 ಈರುಳ್ಳಿ, 3 ಬೆಳ್ಳುಳ್ಳಿ, ಹೆಚ್ಚಿರೋ ಅಂಥ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ. ಇದಕ್ಕಿನ್ನೂ ಆ್ಯಡ್ ಮಾಡೋದಿದೆ. ನಾನು ಮಾಡ್ತಾ ನಿಮಗೆ ತೋರಿಸ್ಕೊಡ್ತೀನಿ, ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಗ್ಯಾಸ್ ಹಚ್ಕೊಂಬಿಡಿ. ಈಗ ನೀರು ಬಿಸಿ ಆಗಕ್ಕೆ ಇಟ್ಬಿಡಿ. ಇದು ಬಿಸಿ ಆಗಲಿ, ಕುದಿ ಬರೋ ತನಕ ನೀರು ಬಿಸಿ ಮಾಡ್ಕೊಳೋಣ. ಈ ನೀರು ಬಿಸಿ ಆಗಲಿ, ನಾವು ಚಟ್ನಿಗೆ ರೆಡಿ ಮಾಡ್ಕೊಳೋಣ. ನೋಡಿ, ಇದಕ್ಕೆ ಟಮಟೆ ಹಣ್ಣು, ಕೊಬ್ಬರಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿದ್ವಲ್ಲ, ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿನೂ ಆ್ಯಡ್ ಮಾಡೋಣ. ಇದಕ್ಕೆ 1 ಸ್ಪೂನ್ ಮಸಾಲೆ ಪೌಡರ್, 1 ಸ್ಪೂನ್ ಖಾರದ ಪುಡಿ, ಇದಕ್ಕೆ ಚಿಟಿಕೆ ಅರಿಶಿನ. ಇಷ್ಟೊಂದು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರೋಣ ನಾವು. ನೋಡಿ, ನೀರು ಚೆನ್ನಾಗಿ ಕುದೀತಿದೆ. ಈ ಟೈಮಲ್ಲಿ ನಾವು ತೊಳೆದಿರೋ ಅಂಥ ತೊಗರಿ ಬೇಳೆ ಆ್ಯಡ್ ಮಾಡ್ಕೊಳ್ಳೋಣ. ಈ ಬೇಳೆ ಬೇಗ ಬೇಯಲಿ ಅಂತ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಇದರೊಳಗಡೆ. ನೋಡಿ, ಮಸಾಲೆ ರೆಡಿ ಆಯಿತು. ಸಣ್ಣನೇ ರುಬ್ಕೊಳ್ಳಿ, ಸಣ್ಣ ಇರಬೇಕು. ಈ ಮಸಾಲೆ ರೆಡಿ ಆಗಿದೆ. ಈಗ ಸೈಡಿಗೆ ಇಟ್ಕೊಂಡ್ಬಿಡೋಣ. ಒಂದ್ಸಲ ಬೇಳೆ ಬೆಂದಿದ್ದೇನೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ರಿ. ಇನ್ನು ಬೇಯಬೇಕು, ಬೇಯಲಿದು. ಬೇಳೆ ಬೆಂದಿದ್ದೇನೆ ಇಲ್ಲ ಅಂತ ನೋಡ್ಕೊಳ್ರಿ. ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಈ ಥರ ಮುಟ್ಟಿ, ಈ ಥರ ಪುಡಿ ಆಗುತ್ತೆ ನೋಡಿರಿ ಬೇಳೆ. ಇವಾಗ ನಾನು ಸೊಪ್ಪು ಹಾಕೋಣ ಇದರೊಳಗಡೆ. ನೀಟಾಗಿ ಸೊಪ್ಪು ತೊಳೆದಿಟ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಇದಕ್ಕೆ. ಈಗ ಒಂದು ಪ್ಲೇಟ್ ಮುಚ್ಚಿಬಿಡಿ. ಈಗ ಒಂದು ಪ್ಲೇಟ್ ತೆಗೆದುಬಿಡಿ. ತೆಗೆದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಸೊಪ್ಪು ಕೆಳಗಡೆ ಹೋಗಲಿ, ಬೇಳೆ ಎಲ್ಲ ಮೇಲೆ ಬರಲಿ, ಬೇಯಿಸ್ಕೊಳ್ಳಿ ನೀಟಾಗಿ. ನಾವು ಸೊಪ್ಪು ಹಾಕಿದ ತಕ್ಷಣ ಈ ಥರ ತಿರುವಾಡಿದರೆ ಅದು ತಿರುವಾಡಕ್ಕೆ ಬರಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಯಿಸ್ಕೊಂಡು ನಾವು ಈ ಥರ ತಿರುವಾಡಿದರೆ ನೀಟಾಗಿ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ಮತ್ತೆ ಪ್ಲೇಟ್ ಕ್ಲೋಸ್ ಮಾಡಿಬಿಡಿ. ಈಗ ಸೊಪ್ಪು ಬೆಂದಿದೆ ಇಲ್ಲ ಅಂತ ನೋಡ್ಕೊಳ್ಳೋಣ. ಸೊಪ್ಪು ಬೆಂದಿದ್ದೇನೆ ಇಲ್ಲ ಅಂತ ನೋಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವುದಾದ್ರೂ ಒಂದು ದಂಟು ತಗೊಳ್ಳಿ. ಆ ದಂಟು ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಅದಕ್ಕೆ ಚಪಾಟಿ ಹಾಕಬೇಕು. ಆವಾಗ ನೋಡಿ ಸೊಪ್ಪು ಬೆಂದಿದೆ. ಇಲ್ಲಿ ಗೊತ್ತಾಗುತ್ತೆ ಸೊಪ್ಪು ಬೆಂದಿದ್ದೇನೆ ಇಲ್ಲ ಅಂತ. ಇದು ಸೊಪ್ಪು ಬೇಳೆ ನೀಟಾಗಿ ಬೆಂದಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನಾವು. ಈಗ ಇದರಲ್ಲಿರೋ ನೀರೆಲ್ಲ ಬಸ್ಕೊಳ್ಳೋಣ ನಾವು. ನೋಡಿ, ನೀರು ಸಪ್ರೇಟು, ಬೇಳೆ ಸೊಪ್ಪು ಸಪ್ರೇಟ್ ಮಾಡ್ಕೊಳ್ಳಿ. ಈಗ ನೀರು ಬೇರೆ, ಬೇಳೆ ಸೊಪ್ಪು ಬೇರೆ ಮಾಡ್ಕೊಂಡಿದ್ದೀವಿ. ಈಗ ಇದನ್ನೊಂದು ತಟ್ಟೆಗೆ ಹಾಕಿ ಆರಿಸ್ಕೊಳ್ಳೋಣ ಇದನ್ನು. ಇದು ಆರ್ಲಿ ನೀಟಾಗಿ. ಈಗ ಈ ನೀರಿಗೆ ನಾವೇನು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದ್ರೊಳಗೆ ಹಾಕ್ಕೊಳ್ಳಿ. ನಾವು ಸೊಪ್ಪು ನೀರಿಗೆ ಸೊಪ್ಪು ಬೇಯಿಸುವಾಗಲೇ ಉಪ್ಪು ಹಾಕಿದ್ದೀವಿ. ನೋಡ್ಕೊಂಡ್ಬಿಟ್ಟು ಉಪ್ಪು ಆ್ಯಡ್ ಮಾಡಿ. ಇನ್ನೊಂದು ಪಾತ್ರೆ ತೊಗೊಳ್ಳಿ, ಗ್ಯಾಸ್ ಹಚ್ಕೊಳ್ಳಿ, ಪಾತ್ರೆ ಇಡಿ. ಪಾತ್ರೆ ಒಂದು ಸ್ವಲ್ಪ ಬಿಸಿ ಆಗಲಿ. ಪಾತ್ರೆ ಬಿಸಿ ಆದ ತಕ್ಷಣ ಎಣ್ಣೆ ಹಾಕಿ. ಜೀರಿಗೆ, ಸಾಸಿವೆ ಹಾಕಿ ಎಣ್ಣೆ ಕಾದಾದ್ಮೇಲೆ 1-2 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, 1-2 ಈರುಳ್ಳಿ. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಬೇಯಿಸ್ಕೊಳ್ಳಿ. ಬೇಕಂದರೆ ಕೊಬ್ಬರಿ ಹಾಕಿ. ನಾನು ಕೊಬ್ಬರಿ ಆ್ಯಡ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ. ಆಗಲೇ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದರಲ್ಲಿ ಹಾಕಿ. ನಾನು ಉಪ್ಪು ಆ್ಯಡ್ ಮಾಡ್ತಾ ಇಲ್ಲ ಇದಕ್ಕೆ, ಆಗಲೇ ಹಾಕಿದ್ನಲ್ಲ, ಉಪ್ಪು ಆ್ಯಡ್ ಮಾಡಲ್ಲ. ನಾನು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ ಇದಕ್ಕೆ.
ಈಗ ಇದನ್ನು ಒಂದು ಪ್ಲೇಟ್ ಅರ್ಧಕ್ಕೆ ಮುಚ್ಚಿ ಬೇಗ ಉಕ್ಬಿಡುತ್ತೆ, ಯಾಕಂದರೆ ಅದು ಕುದಿಯುವಾಗ ಉಕ್ಬಿಡುತ್ತೆ. ಅರ್ಧ ಕ್ಲೋಸ್ ಮಾಡಿ ಬಿಟ್ಬಿಡಿ, ಅದು ಕುದೀಲಿ. ಈ ಸೊಪ್ಪು ತಣ್ಣಗಾಗಿದೆ. ಇದರಲ್ಲಿ ನೀರಿರುತ್ತೆ, ನೀರಿನ ಅಂಶ ಇರುತ್ತೆ. ಈ ಥರ ಸೊಪ್ಪು ತೊಗೊಂಡು ನೀಟಾಗಿ ಹಿಂಡ್ಕೊಳ್ಳಿ. ನೋಡಿ ನೀರಿನ ಅಂಶ ಎಷ್ಟು ಬರುತ್ತೆ. ತುಂಬ ತಣ್ಣಗಾದ್ಮೇಲೆ ಮಾಡಿ, ಇಲ್ಲಾಂದರೆ ಕೈ ತುಂಬ ಸುಡುತ್ತೆ. ನೀವು ಈ ಥರ ಹಿಂಡ್ತಿರಲ್ಲ, ಈ ಥರ ಫಸ್ಟೇ ಪುಡಿ ಮಾಡಿಬಿಡಿ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಸೊಪ್ಪು. ಈ ಥರ ನೀವು ಫಸ್ಟ್ ಹಿಂಡಿದ ತಕ್ಷಣವೇ ಪುಡಿ ಮಾಡಿ. ನೀರಿದೆಯಲ್ಲ ವೇಸ್ಟ್ ಏನು ಮಾಡಬೇಡಿ. ಸಾಂಬಾರು ಕುದಿತಾ ಇದೆ ನೋಡಿ, ಆ ನೀರೇನಿದೆಯಲ್ಲ ಇದರಲ್ಲಿ ಹಾಕ್ಬಿಡಿ ಸಾಂಬಾರಿಗೆ. ಒಂದು ಬಾಂಡ್ಲಿ ತೊಗೊಂಡ್ಬಿಡಿ, ಬಾಂಡ್ಲಿ ಬಿಸಿ ಆಗಕ್ಕೆ ಬಿಡಿ. ಬಾಂಡ್ಲಿ ಬಿಸಿ ಆದ ತಕ್ಷಣ ಎಣ್ಣೆ ಹಾಕಿ, ಒಣಮೆಣಸಿನಕಾಯಿ, ಈರುಳ್ಳಿ ಕಂದು ಬಣ್ಣ ಬರೋ ತನಕ ನೀಟಾಗಿ ಬೇಯಿಸ್ಕೊಳ್ಳಿ. ಈ ಕೊಬ್ಬರಿ ಆ್ಯಡ್ ಮಾಡಿ, ಕೊಬ್ಬರಿ ಇಟ್ಕೊಂಡಿರ್ತೀರಲ್ಲ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳಿ. ಸೊಪ್ಪು ಏನು ಬಿಸಿಟ್ಕೊಂಡಿದ್ದೀವಲ್ಲ ಅದನ್ನ ಆ್ಯಡ್ ಮಾಡೋಣ. ಇವಾಗ ಮೀಡಿಯಂ ಫ್ಲೇಮಲ್ಲೇ ಇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಇದೀಗ ರೆಡಿ ಆಯಿತು, ಇದಿಷ್ಟೇ. ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಈ ಕಡೆ ಸಾಂಬಾರು ಕುದಿಯೋಕೆ ಇಟ್ಟಿದ್ವಲ್ಲ ಅದನ್ನು ರೆಡಿ ಆಯಿತು ನೋಡಿ. ಇನ್ನೊಂದು ಸ್ವಲ್ಪ ಕುದೀಲಿ. ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಟೇಸ್ಟ್ ಬರುತ್ತೆ. ಇನ್ನೊಂದು ಸ್ವಲ್ಪ ಕುದೀಲಿ, ಹೈ ಫ್ಲೇಮಲ್ಲಿ ಇಟ್ಟೆ ಕುದೀಲಿ. ಇದಿಷ್ಟು ಕುದಿರೋದು ಸಾಕು, ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಎಲ್ಲ ಮಾಡಿದ್ಮೇಲೆ ಮುದ್ದೆ ಮಾಡಬೇಕಾದ್ರೆ ಮುದ್ದೆನೇ ಟೇಸ್ಟ್ ಅದಕ್ಕೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಬಟ್ ಮುದ್ದೆ ಮಾತ್ರ ರಾಗಿ ಮುದ್ದೆ ಸೂಪರ್ ಆಗಿರುತ್ತೆ. ಮುದ್ದೆ ಮಾಡೋದು ಹೇಳ್ಕೊಡ್ತೀನಿ. ನೀರು ಬಿಸಿ ಅದಕ್ಕಿಡಿ, ಸ್ವಲ್ಪ ಉಪ್ಪು ಹಾಕಿ. ಉಪ್ಪು ಯಾಕೆ ಆ್ಯಡ್ ಮಾಡಬೇಕಂದ್ರೆ ನಿಮಗೆ ಒಂದೊಂದ್ಸಲ ಗಂಟಾಗುತ್ತೆ ಗೊತ್ತಾ, ಆ ಥರ ಗಂಟಾಗಬಾರ್ದಂದ್ರೆ ಮೊದಲೇ ಉಪ್ಪು ಹಾಕಿರಿ. ನೀರು ಉಗುರು ಬೆಚ್ಚಷ್ಟು ಕಾದಿರಬೇಕು, ಆವಾಗ ಹಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕ್ಬಿಡಿ. ನೀವು ಹಿಂಗೆ ತಿರುವಾಡುವಾಗ ಒಂದು ಸ್ವಲ್ಪ ತಳ ಹತ್ತಿದ ಥರ ಅನಿಸುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟು ಹಾಕ್ಕೊಂಬಿಡಿ. ಹಿಟ್ಟು ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬೇಡಿ, ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ಮಿಕ್ಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ಕೈಲಿ ಊಸ್ಬಿಡ್ಬೇಡಿ, ನೀಟಾಗಿ ಫಾಸ್ಟಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಗಂಟಾಗಲ್ಲ. ನನಗಿಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊತೀನಿ, ಯಾಕಂದರೆ ಒಂದು ಸ್ವಲ್ಪ ತೆಳ್ಳಗೆ ಅನಿಸ್ತು. ಒಂದು ಸ್ವಲ್ಪ ಹಿಟ್ಟು ಹಾಕೋಣ. ಮುದ್ದೆ ಮಾಡೋದು ತುಂಬ ಈಸಿ. ರೊಟ್ಟಿ ಚಪಾತಿ ಎಲ್ಲದಕ್ಕಿಂತ ಮುದ್ದೆ ಮಾಡೋದು ತುಂಬ ಈಸಿ. ಕಲಿಯೋ ತನಕ ಕಷ್ಟ ಅನಿಸುತ್ತೆ. ನೋಡಿ, ಒಂದು ಗಂಟೆ ಇಲ್ದಂಗೆ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಮುದ್ದೆ. ಈಗ
ನಾನು ಇಲ್ಲಿ ಮುದ್ದೆ ತಟ್ಟೋದು ಕೈ ಬಟ್ಲಲ್ಲಿ ನಮ್ಮ ಮನೇಲಿ ಕೈ ಬಟ್ಲಿದೆ, ಅದರಲ್ಲಿ ತಟ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾನು ತಟ್ಟಿ ತೋರಿಸ್ತಾ ಇದ್ದೀನಿ ಇಲ್ಲಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆ ಮಾತ್ರ. ಅದರಲ್ಲಿ ಹಾಟ್ ಬಾಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಮುದ್ದೆ ರೆಡಿ ಆಗುತ್ತೆ. ನೋಡಿ ಮುದ್ದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಮುದ್ದೆ ಬಸ್ಸಾರು ರೆಡಿ ಆಗಿದೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ರಾಗಿ ಮುದ್ದೆ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊಪ್ಪಾಗಲಿ ನಾವು ಇವಾಗ ಏನು ರೆಡಿ ಮಾಡಿದ್ದೀವಲ್ಲ, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದ್ಸಲ ಟ್ರೈ ಮಾಡಿ. ಮಧ್ಯಾಹ್ನ ಊಟಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಎಲ್ಲ ಬೆಳಗ್ಗೆನೇ ಇದನ್ನು ತಿಂಡಿ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಥರ ಎಲ್ಲ ತಿಂಡಿ ಎಲ್ಲ ಮಾಡಲ್ಲ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.